ರಘು ಕಾಲೇಜಿನಿಂದ ಬರುವ ದಾರಿಯಲ್ಲಿ ಅವನಿಗೆ ಲೀಲಾ ಎದುರಾದಳು. ರಘು 2 ಹೆಜ್ಜೆ ಮುಂದಿಟ್ಟವನು ಹಾಗೆ ನಿಂತ. ಓ ಲೀಲಾ, ಅವನಿಗರಿವಿಲ್ಲದಂತೆಯೇ ಅವನ ಬಾಯಿಂದ ಆ ಮಾತು ಹೊರಟಿತು. ನೋಡಿ, ನಾನೇ ಲೀಲಾ, ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದೇನೆ. ಏನಾದರೂ ವಿಚಾರವಿತ್ತೆ? ಕುತೂಹಲ ತಾಳಲಾರದವನಂತೆ ಕೇಳಿದ. ಹೌದು, ತುಂಬ ವಿಚಾರವಿತ್ತು. ನೀವು ಮನೆಯ ಹತ್ತಿರ ಸಾಧ್ಯವಾದರೆ ಬಂದು ಹೋಗಿ, ಇಲ್ಲವಾದರೆ ನಾನೇ ನೀವು ಹೇಳಿದ ಕಡೆ ಬಂದು ಭೇಟಿಯಾಗುತ್ತೇನೆ. ಮುನಿಸಿನ ಛಾಯೆ ಇತ್ತು ಅವಳ ಮಾತಿನಲ್ಲಿ. ರಘು ಅವಳ ಮಾತಿನ ಧಾಟಿಯನ್ನು ಅರಿತುಕೊಂಡು ಮೆಲುನಗೆ ನಕ್ಕ. ನಾನು ಬರಲೆ, ನನ್ನ ಗೆಳತಿಯರು ನನಗಾಗಿ ಕಾದಿದ್ದಾರೆ ಎಂದು ಹೇಳುತ್ತಾ ರಘುವಿನಡೆಗೊಮ್ಮೆ ಓರೆ ನೋಟ ಬೀರಿ ಲೀಲು ಅವಸರವಾಗಿ ನಡೆದು ಹೋಗಿ ಅವಳಿಗಾಗಿ ಕಾದು ನಿಂತಿದ್ದ ಅವಳ ಗೆಳತಿಯರನ್ನು ಕೂಡಿಕೊಂಡಳು. ರಘು ತನ್ನ ನಡೆಯ ಗುರಿಯನ್ನು ಬದಲಿಸಿ ಬಸವನ ಗುಡಿಯತ್ತ ಹೆಜ್ಜೆ ಹಾಕಿದ. ರಘು ವೆಂಕಟಸುಬ್ಬಯ್ಯನವರ ಮನೆಗೆ ಬಂದಾಗ ವೆಂಕಟಸುಬ್ಬಯ್ಯ ಯಾರೋ ಕಕ್ಷಿಗಾರರೊಂದಿಗೆ ಮಾತನಾಡುತ್ತಾ ಕುಳಿತಿದ್ದರು. ರಘುವನ್ನು ಕಂಡೊಡನೆಯೇ ಆತ್ಮೀಯವಾದ ದನಿಯಿಂದ ಹೇಳಿದರು. ಓ ರಘು, ಬಾಪ್ಪ, ಒಳಗೆ ಹೋಗಿ ಕುಳಿತುಕೋ. ಒಂದೇ ನಿಮಿಷ, ಇವರೊಂದಿಗೆ ಸ್ವಲ್ಪ ಮಾತಾಡಿಬಿಟ್ಟು ಬಂದು ಬಿಡ್ತೀನಿ. ರಘು ಅವರ ಮಾತಿಗೆ ತನ್ನ ನಗೆಯ ಉತ್ತರವನ್ನು ಚೆಲ್ಲಿ ಒಳಗೆ ಹೊರಟ. ರಘುವಿನ ದನಿ ಕೇಳಿದೊಡನೆಯೇ ಸರಸ್ವತಮ್ಮನವರು ಒಳಗಿನಿಂದ ನಡೆದು ಬಂದು ಅವನೊಂದಿಗೆ ಮಾತನಾಡುತ್ತಾ ನಿಂತರು. ಆ ಮಾತು ಈ ಮಾತು ಆಡುತ್ತಿದ್ದಂತೆಯೇ ಅವರು ರಘುವಿನ ಉದ್ದಕ್ಕೂ ತಮ್ಮ ವಾತ್ಸಲ್ಯಪೂರ್ಣವಾದ ನೋಟವನ್ನು ಹರಿಸಿ ಹೇಳಿದರು. ಯಾಕಪ್ಪ ರಘು, ಇಷ್ಟೊಂದು ತೆಗೆದು ಹೋಗಿದ್ದಿ? 1-2 ದಿನ ಜ್ವರ ತಾಪದಿಂದ ಬಳಲಿದ್ದೆ. ಆದರೆ ಅದೇನೂ ನನ್ನ ಬಳಲಿಕೆಗೆ ಕಾರಣವಲ್ಲ. ಅವರ ಮಾತನ್ನು ಒಪ್ಪಿಕೊಳ್ಳದೆ ನಿರಾಕರಿಸಿದವನಂತೆ ನಕ್ಕ ರಘು. ನೀನು ಬಾಯಲ್ಲಿ ಹಾಗೆ ಹೇಳಿದರೂ ನನ್ನ ಕಣ್ಣಿಗೆ ಅದು ಕಂಡೇ ಕಾಣುತ್ತದೆ. ಕಾಲೇಜಿನಲ್ಲಿ ಕೆಲಸ ಹೆಚ್ಚು ಅಂತ ಕಾಣಿಸುತ್ತೆ. ಆಕೆ ಕಕ್ಕುಲತೆಯಿಂದ ಅವನ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡರು. ಅವರ ಮಾತು ಮುಗಿಯುವುದರೊಳಗಾಗಿ ಒಳಗೆ ಬಂದ ವೆಂಕಟಸುಬ್ಬಯ್ಯನವರು ಕೇಳಿದರು. ರಘು, ನಿನ್ನ ಹತ್ತಿರ ಒಂದು ಮುಖ್ಯ ವಿಚಾರ ಮಾತನಾಡಬೇಕಿತ್ತಪ್ಪ. ಅದಕ್ಕೆ ನಿನ್ನನ್ನು ಕರೆಸಿದೆ. ಲೀಲು ಬಂದು ಹೇಳಿದಳೆ. ಆದರೆ ಮುಖ್ಯ ವಿಚಾರ ಏನೆಂದು ಮಾತ್ರ ಹೇಳಲಿಲ್ಲ. ರಘು ತನ್ನ ಮಾತಿಗೆ ನಗೆಯನ್ನು ಲೇಪಿಸಿ ಹೇಳಿದ. ಮೊದಲು ತಿಂಡಿ ಕಾಫಿ ತಗೋ, ಆಮೇಲೆ ಮಾತಾಡೋಣ. ಲೇ ಇವಳೆ, ಒಮ್ಮೊಮ್ಮೆ ಅವರು ಹೆಂಡತಿಯನ್ನು ಕರೆಯುವ ಪರಿಪಾಠ ಅದು. ಓ ಬಂದೆ ಎನ್ನುತ್ತಲೇ ಸರಸ್ವತಮ್ಮನವರು ತಿಂಡಿ ಕಾಫಿ ತಂದು ರಘುವಿನ ಮುಂದಿಟ್ಟರು. ಆಲೂಗಡ್ಡೆಯ ಬೋಂಡ ಕಾಫಿಯ ಸೇವನೆಯಾದ ಮೇಲೆ ವೆಂಕಟಸುಬ್ಬಯ್ಯನವರು ಮಾತಿಗೆ ಮೊದಲಿಟ್ಟರು. ಮೊನ್ನೆ ನಾನು ಊರಿಗೆ ಹೋಗಿದ್ದೆ. ಅಲ್ಲಿ ಎಲ್ಲರೂ ಸೌಖ್ಯ ತಾನೆ? ರಘು ಅವಸರವಾಗಿ ಕೇಳಿದ ಆ ಮಾತನ್ನು. ಎಲ್ಲರೂ ಸೌಖ್ಯವಾಗಿದ್ದಾರೆ. ನಿಮ್ಮ ತಾಯಿಯವರಿಗೆ ಏಕೋ ಸ್ವಲ್ಪ ಮೈಲಿ ಹುಷಾರಿರಲಿಲ್ಲ. ಏನಿಲ್ಲ, ಸ್ವಲ್ಪ ವಾಯು ನೋವಂತೆ. ಮೈಲಾರ ಪಂಡಿತರ ಔಷಧಿ ಕಷಾಯಗಳ ಸೇವನೆಯಿಂದ ಈಗ ಗುಣವಾಗಿ ಬಿಟ್ಟಿದ್ದಾರೆ. ನಾನು ಆ ಮಾತು ಈ ಮಾತು ಆಡುತ್ತಿದ್ದಂತೆಯೇ ನಿನ್ನ ಮದುವೆಯ ಸುದ್ದಿ ಬಂದಿತ್ತು. ನಾನು ಇದುವರೆಗೂ ಎಂದೂ ಈ ವಿಷಯ ನಿನ್ನ ಮುಂದೆ ಪ್ರಸ್ತಾಪಿಸಿದ್ದೇ ಇಲ್ಲ. ಈಗ ಹೇಳಬೇಕಾಗಿದೆ. ನಿನಗೆ ಮದುವೆಯಾಗುವ ಇಷ್ಟವಿದೆಯೇ? ವೆಂಕಟಸುಬ್ಬಯ್ಯನವರು ನೇರವಾಗಿ ರಘುವನ್ನು ಪ್ರಶ್ನಿಸಿದರು. ಅವನು ಅವರ ಮಾತಿನಿಂದ ಅರೆಕ್ಷಣ ಚಕಿತನಾದ. ಏಕೆ ರಘು ಮೌನವಾದೆ? ನಿನ್ನ ಇಷ್ಟ ಏನಿದೆ ಹೇಳಪ್ಪ. ನಾನು ಏನು ಹೇಳಲಿ? ನೀವು ದೊಡ್ಡವರು, ಮೊದಲಿನಿಂದಲೂ ನನ್ನ ಹಿತವನ್ನು ಗಮನಿಸುತ್ತಾ ಬಂದವರು. ನಿಮ್ಮ ಇಷ್ಟಕ್ಕೆ ವಿರೋಧವಾಗಿ ನಾನು ಏನೂ ಹೇಳುವುದಿಲ್ಲ. ಹಾಗೆ ಹೇಳಿ ರಘು ತಲೆ ತಗ್ಗಿಸಿ ಕುಳಿತ. ವೆಂಕಟಸುಬ್ಬಯ್ಯನವರಿಗೆ ರಘುವಿನ ಮಾತಿನಿಂದ ಒಮ್ಮೆಲೇ ಆನಂದವಾಯಿತು. ಅವರು ತಮಗುಂಟಾದ ಆನಂದವನ್ನು ತಮ್ಮ ಹೆಂಡತಿಯೊಂದಿಗೆ ಹಂಚಿಕೊಳ್ಳುವವರಂತೆ ಕುಳಿತಲ್ಲಿಂದಲೇ ಗಟ್ಟಿಯಾಗಿ ಕೂಗಿ ಹೇಳಿದರು. ಕೇಳಿದೆಯಾ ಇವಳೆ, ರಘು ಎಷ್ಟು ಸಂಭಾವಿತ ಅಂತ? ಗಂಡನ ಮಾತು ಕೇಳಿ ಸರಸ್ವತಮ್ಮ ಹೊರಗೆ ಬಂದು ಅವರ ಮಾತಿಗೆ ತಮ್ಮ ಮಾತಿನ ದನಿಯನ್ನು ಕೂಡಿಸುತ್ತಾ ಹೇಳಿದರು. ನಮಗೆ ಮೊದಲಿನಿಂದಲೂ ತಿಳಿದವನೇ ಅಲ್ಲವೇ? ಇನ್ನು ಹೊಸದಾಗಿ ಬೇರೆ ರಘುವಿನ ಪರಿಚಯವಾಗಬೇಕೆ? ಆನಂದದ ಹೊನಲಿನಲ್ಲಿ ದಂಪತಿಗಳು ಅನೇಕ ಮಾತಾಡಿಕೊಂಡರು. ಅವೆಲ್ಲವೂ ರಘುವಿನ ಬಗ್ಗೆ ಮೆಚ್ಚುಗೆಯ ನುಡಿಗಳೇ ಆಗಿದ್ದವು. ರಘು ಸ್ವಲ್ಪ ಹೊತ್ತು ಕುಳಿತಿದ್ದು ಮನೆಗೆ ಹೊರಡಲು ಎದ್ದು ನಿಂತಾಗ ವೆಂಕಟಸುಬ್ಬಯ್ಯನವರು ಹಿಗ್ಗಿನ ದನಿಯಲ್ಲಿ ಹೇಳಿದರು. ರಘು, ಇನ್ನೇನು ಲೀಲಾ ಈಗ ಮನೆಗೆ ಬರುವ ಹೊತ್ತು. ಅವಳನ್ನು ನೋಡಿಕೊಂಡು ಹೋಗು. ರಘು ವಿಧಿಯಿಲ್ಲದವನಂತೆ ಅಲ್ಲಿಯೇ ಕುಳಿತ. ಲೀಲಾ ಮನೆಗೆ ಬಂದಳು. ಆದರೆ ಒಂಟಿಯಾಗಲ್ಲ. ಅವಳೊಂದಿಗೆ ಲಲ್ಲೆಗರಿಯುತ್ತಾ ಶ್ಯಾಮ್ ಸುಂದರ್ ಕೂಡ ಬಂದ. ಶ್ಯಾಮ್ ಸುಂದರ ರಘುವನ್ನು ಕಂಡು ಅಪ್ರತಿಭನಾದ. ಅಂತೆಯೇ ರಘುವು ಕೂಡ. ರಘು ಆ ಸಮಯದಲ್ಲಿ ಶ್ಯಾಮ್ ಸುಂದರನನ್ನು ನಿರೀಕ್ಷಿಸಿರಲಿಲ್ಲ. ಓ ಹಲೋ ರಘು, ಯಾವಾಗ ಬಂದಿರಿ? ಲೀಲಾ ಸರಾಗವಾಗಿ ತನ್ನ ಕೈಲಿದ್ದ ಪುಸ್ತಕಗಳನ್ನು ಮೇಜಿನ ಮೇಲೆ ಒಗೆದು ಹೇಳಿದಳು. ನಾನು ಬಂದು ಆಗಲೇ ಸ್ವಲ್ಪ ಹೊತ್ತಾಯಿತು. ನಿಮ್ಮನ್ನು ಕಂಡು ಹೋಗಬೇಕೆಂದು ಕುಳಿತೆ. ಈಗ ನಮ್ಮ ಭೇಟಿ ಕೂಡ ಆಯಿತಲ್ಲ. ಶ್ಯಾಮಸುಂದರ್ ನಗುತ್ತಾ ಬಂದು ರಘುವಿನ ಕೈ ಕುಲುಕುತ್ತಾ ಅವನ ಪಕ್ಕದಲ್ಲಿಯೇ ಬಂದು ಕುಳಿತ. ಲೀಲಾ ತನ್ನ ಕೆದರಿದ ಕೂದಲನ್ನು ಹಿಂದಕ್ಕೆ ತಳ್ಳುತ್ತಾ ಹೇಳಿದಳು. 1 ನಿಮಿಷ ಮಾತನಾಡುತ್ತಾ ಕುಳಿತಿರಿ, ಬಟ್ಟೆ ಬದಲಿಸಿ ಬಂದು ಬಿಡುತ್ತೇನೆ. ಅಗತ್ಯವಾಗಿ ಇಬ್ಬರು ದನಿಗೂಡಿಸಿ ನಕ್ಕರು. ಶ್ಯಾಮಸುಂದರ ಮುಂದೆ ಕೂಡ ಕಾಫಿ ಬಂದಿತು. ಕಾಲೇಜಿನಲ್ಲಿ ಅಂದು ನಡೆದ ಅನೇಕ ಪ್ರಕರಣಗಳನ್ನು ರಸವತ್ತಾಗಿ ವರ್ಣಿಸಿ ನಕ್ಕ ಶ್ಯಾಮ್ ಸುಂದರ್. ರಘು ಶ್ಯಾಮಸುಂದರ್ನ ಮಾತಿನ ಸರಳತೆಯನ್ನು ನಮ್ರವಾಗಿ ಮೆಚ್ಚಿಕೊಂಡು ನಕ್ಕ. ಸ್ವಲ್ಪ ಹೊತ್ತಿನಲ್ಲಿಯೇ ಲೀಲು ತನ್ನ ಉಡುಗೆಯನ್ನು ಬದಲಿಸಿ ಆಕರ್ಷಕವಾದ ಬೇರೆ ಉಡುಗೆಯನ್ನು ತೊಟ್ಟು ವಿಶೇಷವಾದ ಅಲಂಕಾರ ಮಾಡಿಕೊಂಡು ಹೊರಗೆ ಬಂದಳು. ಸಹಜ ಸುಂದರಿಯಾದ ಲೀಲಾ ಈಗಂತೂ ಬೆಳಗಿನ ಅಲಂಕಾರದಿಂದ ಮತ್ತಷ್ಟು ಕಂಗೊಳಿಸಿದಳು. ರಘು ಮತ್ತು ಶ್ಯಾಮುವಿನ 2 ಜೊತೆ ಕಣ್ಣುಗಳು ಅಚ್ಚರಿಯಿಂದ ಫಳಗುಟ್ಟಿ ದಿಟ್ಟಿಸಿದವು. ಮೌನವನ್ನು ಮುರಿದವಳಂತೆ ಲೀಲಳೆ ಹೇಳಿದಳು. ಸರ್, 5 ನಿಮಿಷ ನಿಮ್ಮನ್ನು ಕಾಯಿಸುತ್ತಿದ್ದೇನೆ. ನಾನು ರಘು ಅವರೊಂದಿಗೆ ಸ್ವಲ್ಪ ಮಾತಾಡಬೇಕಾಗಿದೆ. ಅಪ್ಪಣೆ ಉಂಟೆ?
ಧಾರಾಳವಾಗಿ ಮಾತಾಡಿ ಬನ್ನಿ. ಶ್ಯಾಮ್ ಸುಂದರ ಬಾಯಿಂದ ಆ ಮಾತು ಪೂರೈಸುವುದರೊಳಗಾಗಿ ಲೀಲಾ ದಡದಡನೆ ಮಹಡಿಯ ಮೆಟ್ಟಿಲೇರಿ ಹೊರಟಳು. ರಘು ಎದ್ದು ಅವಳನ್ನು ಹಿಂಬಾಲಿಸಿದ. ಲೀಲಾ ಮಹಡಿಯ ಮೇಲಿನ ತನ್ನ ಕೊಠಡಿಗೆ ರಘುವನ್ನು ಕರೆದೊಯ್ದಳು. ರಘು ಒಂದು ಕ್ಷಣ ಮಾತು ಹೊರಡದವನಂತೆ ಅವಳ ಕೊಠಡಿಯ ಸುತ್ತಲೂ ಕಣ್ಣಾಡಿಸಿದ. ಅವಳ ಕೊಠಡಿ ಮೊದಲಿನಂತೆಯೇ ಇದ್ದಿತಾದರೂ ಅಲ್ಲಲ್ಲಿ ಲೀಲಳ ವಿಶೇಷ ಭಂಗಿಯ ಚಿತ್ರಗಳು ಗೋಡೆಯ ಮೇಲೇರಿ ಕುಳಿತಿದ್ದವು. ಲೀಲಾ ತನ್ನ ಮೇಜಿನ ಅರೆಯನ್ನು 2 ಬಾರಿ ಮುಚ್ಚಿ ತೆಗೆದು ಮಾಡಿ ಮಾತಿಗೆ ಮೊದಲಿಟ್ಟಳು. ರಘುವಿನ ದನಿ ಹೊರಡದಿದ್ದರೂ ಅವನ ಕಣ್ಣುಗಳೇ ಅವಳ ಮಾತಿಗೆ ಉತ್ತರಿಸಿದ್ದವು. ನಿಮ್ಮನ್ನು ನಾವು ಇಲ್ಲಿಗೇಕೆ ಕರೆಸಿದ್ದೇವೆಂದು ನಿಮಗೆ ಈಗಾಗಲೇ ಅಣ್ಣ ತಿಳಿಸಿರಬಹುದು ಅಲ್ಲವೇ? ಹ್ಞೂ ಹೇಳಿದರು. ಅಣ್ಣನ ಮಾತಿಗೆ ನೀವು ಏನೆಂದು ಉತ್ತರ ಕೊಟ್ಟಿರಿ? ಅವರ ಮಾತಿಗೆ ನಾನು ಏನು ಉತ್ತರ ಕೊಡಲಿ? ನಿಮ್ಮ ಇಚ್ಛೆಗೆ ವಿರೋಧವಾಗಿ ನಾನು ನಡೆದುಕೊಳ್ಳುವುದಿಲ್ಲ ಎಂದು ಹೇಳಿದೆ. ಅವನ ಮಾತಿನಿಂದ ಲೀಲಳಿಗೆ ಅಷ್ಟೇನು ಸಮಾಧಾನವಾದಂತಿರಲಿಲ್ಲ. ಅವಳು ಅವನೆಡೆಗೆ ತನ್ನ ಉನ್ಮತ್ತತೆಯ ನೋಟ ಚೆಲ್ಲಿ ಹೇಳಿದಳು, ಅದು ಅವರ ಇಚ್ಛೆಯಲ್ಲ, ನನ್ನ ಇಚ್ಛೆ. ಅಂದ ಮೇಲೆ ನೀವು ನನ್ನ ಇಚ್ಛೆಗೂ ಎಂದೂ ವಿರೋಧವಾಗಿ ನಡೆಯುವುದಿಲ್ಲ ಎಂದು ಹೇಳಿದಿರಿ, ಹೌದು ತಾನೇ? ರಘುವಿಗೆ ಲೀಲಳಾಡಿದ ಮಾತಿನಿಂದ ನರನಾಡಿಗಳಲ್ಲಿ ಕ್ರೋಧದ ನೆತ್ತರು ಹರಿದಂತಾಯಿತು. ತನ್ನೆದುರು ದಿಟ್ಟತನದಿಂದ ಕುಳಿತು ಹೆಣ್ಣೊಂದು ಇಷ್ಟು ದಬ್ಬಾಳಿಕೆಯನ್ನು ಚಲಾಯಿಸುತ್ತಿರುವುದನ್ನು ಅವನ ಗಂಡುತನ ಛೇಡಿಸಿತು. ಅವನು ಹ್ಞೂ ಎಂದು ಹೇಳಲು ಬಾಯಿ ಬಾರದವನಂತೆ ಒಮ್ಮೆಲೆ ಅವಳೆಡೆಗೆ ತನ್ನ ಕಣ್ಣು ತಿರುಗಿಸಿದ. ಅವನ ಕಣ್ಣುಗಳಲ್ಲಿ ಮೋಹಕತೆ ಮಾಯವಾಗಿ ಅಲಕ್ಷ್ಯ ತನ್ನ ರಾಜ್ಯವನ್ನು ಸ್ಥಾಪಿಸಿತ್ತು. ನನ್ನನ್ನು ಛೇಡಿಸುತ್ತೀರಾ? ರಘು ಸೆಟೆದು ನಿಂತು ಕೇಳಿದ. ಹಾಗಲ್ಲ, ನನ್ನ ಬಾಳಿನ ಸುಗಮವನ್ನು ಕೇಳಿಕೊಂಡೆ. ವಿಚಲಿತಳಾಗದೆ ಹೇಳಿದಳು ಲೀಲಾ. ಅಂದರೆ ನೀವು ನನ್ನನ್ನು ಆಳಲು ಬಯಸುತ್ತೀರಿ ಅಲ್ಲವೇ? ಅದನ್ನು ನೀವು ಆಳ್ವಿಕೆ ಎಂದು ಭಾವಿಸುತ್ತೀರಾ? ರಘುವಿನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು ಲೀಲಾ. ನಿಸ್ಸಂದೇಹವಾಗಿ ಮದುವೆಯಾದ ಗಂಡನಲ್ಲಿ ಪ್ರೇಮ, ಸೌಜನ್ಯ, ಪ್ರೀತಿಯನ್ನು ಕಾಣುವ ಹೆಣ್ಣಿಗಿಂತ ಅಧಿಕಾರ, ದರ್ಪ, ಆಳ್ವಿಕೆ ಇವುಗಳನ್ನು ಚಲಾಯಿಸುವ ಹೆಣ್ಣು ಯಾವ ವಿಧದಲ್ಲೂ ಮೇಲಲ್ಲ. ಅಂದರೆ ನಮ್ಮ ಮದುವೆ ಮುರಿಯಬೇಕೆನ್ನುವ ನಿರ್ಧಾರವೇ ನಿಮ್ಮದು? ನಿರ್ಧಾರದ ಬಿಗಿಯಿಂದ ಪ್ರಶ್ನಿಸಿದಳು ಲೀಲಾ. ಅದು ನಿಮ್ಮ ಬಯಕೆ. ಹಿಂದೆಯೇ ತನ್ನ ದನಿಯನ್ನು ಮೃದುವಾಗಿಸಿಕೊಳ್ಳುತ್ತಾ ಹೇಳಿದಳು ಲೀಲಾ. ನನ್ನ ಮಾತಿನಿಂದ ಕೋಪ ಬಂದಿತ್ತೆ ರಘು. ಕೋಪ ಬರುವ ಹಾಗೆ ಮಾತಾಡಿರುವೆನೆಂದು ನಿಮಗೆ ಗೊತ್ತಿದೆಯಲ್ಲ. ಖಂಡಿತ ಕೋಪ ಮಾಡಿಕೊಳ್ಳಬೇಡಿ. ನಾನು ನಿಮ್ಮನ್ನು ಮದುವೆಯಾಗುವ ಮೊದಲು ನನ್ನ ಮನಸ್ಸಿನ ಭಾವನೆಗಳ ಇತ್ಯರ್ಥ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಕೇಳಿದೆ. ನೀವು ಕೇಳಿದುದೇನೋ ಸರಿ. ರಘು ತನ್ನ ಮಾತಿನ ಬೇಗುವನ್ನು ಸಡಿಲಗೊಳಿಸದೆ ಅದೇ ಧಾಟಿಯಲ್ಲಿ ಹೇಳಿದ. ಮದುವೆಯಾಗುವುದು ಒಂದು ದಿನದ ಆಟವಲ್ಲ, ಅದು ಇಡೀ ಜೀವಮಾನದ ಸೆಣಸಾಟ. ನನ್ನ ಮಾತಿಗೆ ನೀವು ಒಪ್ಪಿಗೆ ತಾನೆ? ರಘುವಿಗೆ ಲೀಲಳ ಈ ಬಗೆಯ ಪ್ರಶ್ನೆ ಹೊಸದೆನ್ನಿಸಿತು. ಲೀಲಳೇನೋ ಎಂದೋ ದಿಟ್ಟುತನದ ಹೆಣ್ಣೆ, ಆದರೆ ಇಂಥ ಬೀಸಿ ಬಡಿದ ಪ್ರಶ್ನೆಗಳನ್ನು ಅವಳು ಹಾಕುತ್ತಿರುವುದು ಇದೇ ಹೊಸತೆನ್ನಿಸಿತು. ಆದರೆ ಲೀಲಳಿಗೆ ತನ್ನ ವಿಷಯದಲ್ಲಿ ಏನಾದರೂ ತಪ್ಪು ಅಭಿಪ್ರಾಯದ ಗ್ರಹಿಕೆಯಾಗಿರುವುದೇ ಎನಿಸಿತು. ಅವನು ತನ್ನ ಮನಸ್ಸಿನ ತಾಕಲಾಟವನ್ನು ದಮಿಸಿಕೊಳ್ಳುತ್ತಾ ಹೇಳಿದ. ನೀವು ಹೇಳಿದಂತೆ ಮದುವೆ ಒಂದು ದಿನದ ಆಟವಲ್ಲ, ಅದು ಇಡೀ ಜೀವಮಾನದ ಸೆಣಸಾಟ. ಯೋಚಿಸುವುದಕ್ಕೆ ನನಗೂ ಸ್ವಲ್ಪ ಕಾಲಾವಕಾಶ ಕೊಡಿ. ಹಾಗೆ ಹೇಳಿದವನೇ ರಘು ದಡದಡನೆ ಮೆಟ್ಟಿಲಿಳಿದು ಕೆಳಗೆ ಬಂದ. ಲೀಲು ಅವನನ್ನು ತಡೆಯಲಿಲ್ಲ. ಶ್ಯಾಮ್ ಸುಂದರ್ ತಾನು ಓದುತ್ತಿದ್ದ ವೃತ್ತಪತ್ರಿಕೆಯನ್ನು ಮಡಚಿ ತನ್ನ ಮುಂದಿದ್ದ ಟೀಪಾಯಿಯ ಮೇಲಿಡುತ್ತಾ ಹಾಸ್ಯದ ದನಿಯಿಂದ ಕೇಳಿದ. ಇಷ್ಟು ಬೇಗ ನಿಮ್ಮಿಬ್ಬರ ಸಂಭಾಷಣೆ ಮುಗಿಯಿತೆ? ನಗುತ್ತಾ ಲೀಲಾ ಶ್ಯಾಮಸುಂದರನ ಕಡೆಗೆ ತನ್ನ ಮೋಹಕವಾದ ಕಣ್ಣುಗಳನ್ನು ತಿರುಗಿಸಿದಳು. ರಘುವಿನ ಮನಸ್ಸು ವ್ಯಗ್ರವಾಗಿತ್ತು. ಅವಸರದ ಹೆಜ್ಜೆ ಹಾಕುತ್ತಾ ಅವನು ಹೊರಗೆ ನಡೆದ. ಶ್ಯಾಮಸುಂದರ ಲೀಲಳ ಬೆನ್ನ ಹಿಂದೆ ಪಾವಟಿಗೆಗಳನ್ನೇರಿದ ದೃಶ್ಯ ರಘುವಿನ ಮನಸ್ಸಿಗೆ ಜುಗುಪ್ಸೆಯಾಗಿತ್ತು. ಮನಸ್ಸಿನ ಆವೇಗಕ್ಕೆ ತಕ್ಕಂತೆ ಅವಸರವಾಗಿ ಹೆಜ್ಜೆ ಹಾಕುತ್ತಾ ಕಾಲೇಜಿನ ಹಾಸ್ಟೆಲನ್ನು ಮುಟ್ಟಿದ. ಅವನಿಗಾಗಿ ಸುರೇಶ ಕಾದು ನಿಂತಿದ್ದ. ರಘು ಸುರೇಶನನ್ನು ಕಂಡು ಚಕಿತನಾದ. ಸುರೇಶ್, ಇದೇನಪ್ಪ ಇನ್ನೂ ನನಗಾಗಿ ಕಾದಿದ್ದಿ? ನಿನ್ನೆ ತಾನೇ ನಿಮಗೆ ಜ್ವರ ಬಿಟ್ಟಿತ್ತು. ಆಗಲೇ ಇವತ್ತೇ ಕಾಲೇಜಿಗೆ ಹೊರಟು ಬಿಟ್ಟಿರಿ, ಈಗ ಮತ್ತೆ ಬಳಲಿದ್ದೀರಿ. ಸುರೇಶ ಇನ್ನೂ ಗೊಣಗಿಕೊಳ್ಳುತ್ತಲೇ ಇದ್ದ. ರಘು ತನ್ನ ಬೂಟು ಕಳಚುತ್ತಿದ್ದಂತೆಯೇ ಮುಖವೆತ್ತಿ ಸುರೇಶನ ಕಡೆಗೆ ತನ್ನ ಕಣ್ಣು ಹರಿಸಿದ. ಸುರೇಶನ ಮುಖದಲ್ಲಿ ಮುಗ್ಧತೆ ತುಂಬಿತ್ತು. ವಾತ್ಸಲ್ಯದ ಕನಿಕರ ಅಲ್ಲಿ ಮನೆ ಮಾಡಿತ್ತು. ಕಾಪಟ್ಯದ ಸುಳಿವೂ ಅಲ್ಲಿರಲಿಲ್ಲ. ಎಲ್ಲರನ್ನೂ ಸಂಶಯ ಪ್ರವೃತ್ತಿಯಿಂದಲೇ ಕಾಣುವ ತನ್ನ ಕಣ್ಣುಗಳಿಗೇನಾಗಿದೆ? ಅಲ್ಲಿ ಯಾವ ಸಂಶಯದ ಮಂಜು ಮಸುಕಿದೆ ಎಂದು ತನ್ನ ಬಗ್ಗೆ ತನಗೆ ಬೇಸರವಾಯಿತು. ಆ ಬೇಸರದ ಕಾವಿನಲ್ಲಿಯೇ ಕಳಚಿದ ಬೂಟುಗಳೆರಡನ್ನು ದೂರ ಒಗೆದು ಸುರೇಶನ ಬೆನ್ನು ತಟ್ಟಿ ಹೇಳಿದ. ನನಗಾಗಿ ನೀನು ಏಕೆ ಇಷ್ಟೊಂದು ಒದ್ದಾಡಿಕೊಳ್ಳುತ್ತೀಯ ಕಾಣೆ? ಹೇಳಲೆ ಸರ್, ನಿಮ್ಮನ್ನು ನೋಡುತ್ತಿದ್ದರೆ ನಮ್ಮ ಭಾವನವರ ನೆನಪಾಗುತ್ತದೆ. ನನ್ನನ್ನು ನೋಡುತ್ತಿದ್ದರೆ ನಿಮ್ಮ ಭಾವನ ನೆನಪಾಗುತ್ತದೆಯೇ? ಇದೇನು ಸುರೇಶ ನೀನು ಹೇಳುವ ಮಾತು? ಇದು ಖಂಡಿತ ನಿಜ ಸರ್. ನೀವು ಮೊದಲು ಊಟ ಮಾಡಿ ಬನ್ನಿ, ಆಮೇಲೆ ವಿಷಯವನ್ನೆಲ್ಲ ಹೇಳುತ್ತೀನಿ, ಕೇಳುವಿರಂತೆ. ನನಗೆ ಊಟವೇ ಬೇಡ ಅನ್ನಿಸುತ್ತಿದೆ. ಛೆಛೆ, ಹಾಗೆ ಹೇಳಬೇಡಿ ಸರ್. ದಿನದಿನವೂ ರಾತ್ರಿ ಹೊತ್ತು ಊಟವಿಲ್ಲದೆ ಮಲಗಿದರೆ ನಿಮ್ಮ ಮೈ ಬಳಲುತ್ತದೆ. ರಾತ್ರಿಯ ಅನ್ನವೇನಂತೆ ಮೈಗೆ ಹತ್ತುವುದು. ಹಾಗೆಂದು ಪದೇ ಪದೇ ನಮ್ಮ ತಾಯಿ ಹೇಳುತ್ತಿರುತ್ತಾರೆ. ಸುರೇಶನ ಅಭಿಮಾನದ ಒತ್ತಾಯಕ್ಕೆ ರಘುವಿನ ಮೆದು ಮನಸ್ಸು ಮಣಿಯಿತು. ಅವನೆದ್ದು ಊಟ ಮಾಡಲು ಹೊರಟ. ಊಟ ಮಾಡುತ್ತಿದ್ದಾಗಲೂ ಅವನ ತಲೆಯ ತುಂಬ ಸುರೇಶನ ಕತೆ ಕೇಳುವ ಕುತೂಹಲ ತುಂಬಿತ್ತು. ಊಟ ಮುಗಿಸಿ ಬಂದು ತನ್ನ ಹಾಸಿಗೆಯ ಮೇಲುರುಳಿಕೊಂಡವನೇ ಸುರೇಶನನ್ನು ಕೂಗಿದ. ಸುರೇಶ, ಬಾ, ನಿನ್ನ ಕತೆಗಾಗಿ ಕಾತರಿಸಿದ್ದೀನಿ. ನನ್ನ ಕತೆ ಕೇಳಿ ನೀವು ವ್ಯಥೆಪಡಬಾರದು ಸರ್. ಹಾಗೆಂದು ಹೇಳುತ್ತಲೇ ಸುರೇಶ ತನ್ನ ಕತೆ ಹೇಳಲು ಆರಂಭಿಸಿದ.
ನಮ್ಮ ಊರು ಎನ್ನುವುದಕ್ಕಿಂತ ಒಂದು ಹಳ್ಳಿ ಎಂದರೆ ಹೆಚ್ಚು ಒಪ್ಪುತ್ತದೆ. ನಮ್ಮ ಹಳ್ಳಿಯಲ್ಲಿ ಅನೇಕ ಕುಟುಂಬಗಳಿವೆ. ಅದರಂತೆಯೇ ನಮ್ಮದು ಒಂದು ಕುಟುಂಬ. ನಾನು, ನಮ್ಮ ಅಕ್ಕ, ಇಬ್ಬರೇ ಮಕ್ಕಳು. ನಮ್ಮ ತಾಯಿಗೆ ತಂದೆಯ ನೆನಪು ನನಗೆ ಬಹಳ ಮಾಸಲು. ಏಕೆಂದರೆ ನಾನು ಎಳೆಯ ಮಗುವಿದ್ದಾಗಲೇ ನಮ್ಮ ತಂದೆ ತೀರಿ ಹೋಗಿಬಿಟ್ಟಿದ್ದರು. ನಾನು, ನಮ್ಮ ಅಕ್ಕ, ತಾಯಿ ಮೂವರೇ ತೋಟದ ಮನೆಯಲ್ಲಿ ವಾಸ. ನಾನು ಬೆಳ್ಳಗಿರುವಂತೆ ನಮ್ಮ ಅಕ್ಕ ಬಣ್ಣದಲ್ಲಿ ಬೆಳ್ಳಗಿಲ್ಲ. ನಮ್ಮ ಅಕ್ಕ ತಂದೆಯನ್ನು ಹೋತು ಹುಟ್ಟಿದ್ದಾಳಂತೆ. ನಾನು ನಮ್ಮ ತಾಯಿಯನ್ನು ಹೋತು ಹುಟ್ಟಿದ್ದೀನಂತೆ. ಹಾಗೆಂದು ನನ್ನ ಅಮ್ಮ ಯಾವಾಗಲೂ ಹೇಳುತ್ತಿರುತ್ತಾಳೆ. ನಮ್ಮ ಅಕ್ಕ ಬಣ್ಣ ಕಪ್ಪಾದರೂ ನೋಡಲು ಲಕ್ಷಣವಂತೆಯೇ. ಆದರೆ ಅವಳನ್ನು ಮದುವೆಯಾಗಲು ಯಾರೂ ಮುಂದೆ ಬರುವುದು ಕಷ್ಟವಾಯಿತು. ಅಂತೂ ಒಮ್ಮೆ ನಮ್ಮ ಸೋದರ ಮಾವನ ಮಗ ಪ್ರಭು ಮದುವೆಯಾಗಲು ಮುಂದೆ ಬಂದ. ಪ್ರಭು ರೂಪದಲ್ಲಿ ಎಲ್ಲ ನಿಮ್ಮ ಹೋಲಿಕೆಯೇ. ಅವನಿಗೆ ವಿಶಾಲ ಮನೋಭಾವವಿದೆ ಎನ್ನಬೇಕು. ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲರ ವಿರುದ್ಧವೂ ಕಂಟು ಕಟ್ಟಿಕೊಂಡರೂ ನಮ್ಮ ಅಕ್ಕನನ್ನೇ ಮದುವೆಯಾಗುವ ಹಠ ಹಿಡಿದ. ಅದರಂತೆ ಮದುವೆಯಾಗಿಯೂ ಬಿಟ್ಟ ಕೂಡ. ನಮ್ಮ ಅಕ್ಕ ಗಂಡನ ಮನೆಗೆ ಹೆಜ್ಜೆ ಇಡುವ ಮೊದಲೇ ವೈದವ್ಯದ ಬೆಂಕಿಗೆ ಬಲಿಯಾದಳು. ಬೆಂಗಳೂರಿನಿಂದ ನಮ್ಮ ಊರಿಗೆ ಬರಲು ಹೊರಟ ನಮ್ಮ ಭಾವ ಬಸ್ಸು ತಪ್ಪಿದಾಗ ಅದೇ ಊರಿಗೆ ಬಂದು ಸೇರುವ ಬಯಕೆ ಹಚ್ಚಿ ಲಾರಿಯೊಂದರಲ್ಲಿ ಕುಳಿತುಕೊಳ್ಳಬೇಕೆ. ಅದೇನು ದುರ್ದೈವವೋ, ಆ ಲಾರಿಗೆ ಅಪಘಾತವಾಗಿ ನಮ್ಮ ಭಾವ ನುಚ್ಚು ನೂರಾಗಿ ಬಿಟ್ಟ. ನಮ್ಮ ಅಕ್ಕನ ಆಸೆಯನ್ನು ನೂರಾಗಿಸಿಬಿಟ್ಟ. ಅಂದಿನಿಂದ ಇಂದಿನವರೆಗೂ ಅಕ್ಕ ವೈದವ್ಯದ ಬೆಂಕಿಯಲ್ಲಿ ಬಿದ್ದು ತೊಳಲುತ್ತಿದ್ದಾಳೆ. ಅವನು ಸತ್ತು 2 ವಾರಗಳ ನಂತರ ತಿಳಿಯಿತು. ಶ್ರೀಮಂತ ಕನ್ಯೆಯೊಬ್ಬಳು ಅವನಿಗೆ ಗೊತ್ತಾಗಿದ್ದರೂ ಅವಳನ್ನು ನಿರಾಕರಿಸಿ ಅಕ್ಕನನ್ನು ಮದುವೆಯಾಗಲು ಒಪ್ಪಿಗೆ ಕೊಟ್ಟಿದ್ದನಂತೆ ನಮ್ಮ ಭಾವ. ಇಂತಹ ವಿಶಾಲ ಮನಸ್ಸಿನವರು ಎಷ್ಟು ಜನ ಇರ್ತಾರೆ ಸರ್? ಆ ಭಾವನಿಗೆ ಎಲ್ಲಿಲ್ಲದ ಅಕ್ಕರೆ. ನನಗಂತೂ ಮೊದಲು ನಿಮ್ಮನ್ನು ಕಂಡಾಗ ನೀವು ನನ್ನ ಭಾವನೆ ಏನೋ ಅನಿಸಿಬಿಟ್ಟಿತು. ರಘುವಿಗೆ ಸುರೇಶನ ಕತೆ ಕೇಳಿ ತುಂಬ ಮರುಕವಾಯಿತು. ಸುರೇಶ, ಈಗ ನಿಮ್ಮ ಅಕ್ಕನ ವಯಸ್ಸೆಷ್ಟು? ಆಗಲೇ 32 ವರ್ಷ. ರಘು ನಿಟ್ಟುಸಿರೊಂದನ್ನು ಬಿಟ್ಟ. ಎಂಥ ದೊಡ್ಡ ದುರಂತವಪ್ಪ ಅದು. ದುರಂತ ನಡೆದದ್ದು ನಮ್ಮ ದುರದೃಷ್ಟವಿರಬಹುದು ಸರ್. ಆದರೆ ಅಂಥ ದೊಡ್ಡ ಮನಸ್ಸಿನ ವ್ಯಕ್ತಿಯನ್ನು ಇನ್ನೆಲ್ಲಿ ಕಾಣೋಣ ಸರ್? ಹಳೆಯ ನೆನಪೊಂದನ್ನು ಮೆಲುಕು ಹಾಕುತ್ತಿರುವಂತೆ ಸುರೇಶ್ ಮೌನವಾದ. ರಘು ಮೆಲ್ಲನೆ ದೊಡ್ಡ ದೀಪವನ್ನಾರಿಸಿ ಸಣ್ಣ ದೀಪದ ಗುಂಡಿಯನ್ನು ಒತ್ತಿದ. ತಿಳಿ ಬೆಳಕಿನಲ್ಲೂ ಸುರೇಶನ ಮೈ ಬಣ್ಣ ಬೆಳ್ಳಗೆ ಕಾಣುತ್ತಿತ್ತು. ರಘುವಿನ ಮನಸ್ಸು ಯೋಚನೆಯ ಹಂತಗಳನ್ನು ಮೆಲ್ಲನೆ ಏರುತ್ತಿತ್ತು. ವೆಂಕಟ ಸುಬ್ಬಯ್ಯನವರಿಂದ ತಾನೊಮ್ಮೆ ಉಪಕೃತನಾಗಿರುವುದರಿಂದ ಲೀಲಳ ಉದ್ದಟತನವನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕಾಯಿತು. ಅದಿಲ್ಲದಿದ್ದರೆ ರಘುವಿನ ತುಟಿಗಳನ್ನು ಹಲ್ಲು ಕಚ್ಚಿ ಹಿಡಿದವು. ಲೀಲು ಬಯಸುವುದು ಸ್ವಾತಂತ್ರ್ಯವನ್ನು. ಅದು ತನ್ನ ಗಂಡನ ಮೇಲೆ ಅಧಿಕಾರದ ದಬ್ಬಾಳಿಕೆಯನ್ನು ಚಲಾಯಿಸುವ ಹಕ್ಕನ್ನು ಉಳಿಸಿಕೊಳ್ಳಲು. ಅದು ಶಾಶ್ವತವಾಗಿ ಉಳಿಸಿಕೊಳ್ಳುವ ಸ್ವಾತಂತ್ರ್ಯ ಯೋಚನೆ. ಛೇಛೆ, ನೆನಪಿನ ಯೋಚನೆಯನ್ನೇ ತಲೆಯಿಂದ ದೂರ ಕೊಡಗುವವನಂತೆ ತಲೆಯನ್ನು ಆಡಿಸಿ ಮಲಗಿದ ರಘು. ಚಿಂತನೆಯ ಸುತ್ತಿನಲ್ಲಿ ಸಿಕ್ಕಿರುವಂತೆಯೇ ಅವನಿಗೆ ಯಾವಾಗಲೂ ನಿದ್ದೆ ಹತ್ತಿತು. ಅವನು ಕಣ್ಣು ತೆರೆದಾಗ ಸುರೇಶ ಯಾವಾಗಲೂ ಎದ್ದು ಹೋಗಿದ್ದ. ರಘು ತನ್ನ ದಿನಚರಿಯ ಕೆಲಸಗಳಲ್ಲಿ ನಿರತನಾದ. ತೋಟದ ಮನೆಯಲ್ಲಿ ಒಂಟಿಯಾಗಿ ಬಾಳಿಕೊಂಡಿರುವ ರುಕ್ಮಿಣಿಗೆ ವಯಸ್ಸಿಗೆ ಬಂದ ಮಗಳನ್ನು ಹೀಗಿಟ್ಟುಕೊಂಡು ಕುಳಿತಿರುವ ಬಗ್ಗೆ ತುಂಬ ವ್ಯಥೆಯಾಗುತ್ತಿತ್ತು. ಅವಳು ತನ್ನ ಮನದ ಮಿಡಿತವನ್ನು ಮಗಳ ಮುಂದೆ ಹೇಳಿದಳು. ಸುಶಿ, ಎಷ್ಟು ದಿನವಾದರೂ ನಿನ್ನನ್ನು ಹೀಗೆ ಒಂಟಿಯಾಗಿ ಮನೆಯಲ್ಲಿರಿಸಿಕೊಳ್ಳುವುದು ಹೇಗೆ? ನೋಡಿದ ಜನ ಏನಂದಾರು? ಇದುವರೆಗೂ ಏನೂ ಅನ್ನದ ಜನ ಈಗ ಅನ್ನುತ್ತಾರೆಯೇ? ಹೌದಮ್ಮ, ಪ್ರಪಂಚ ಇರುವುದೇ ಹಾಗೆ. ಪ್ರಾಯದ ಹೆಣ್ಣುಗಳನ್ನು ಒಂಟಿಯಾಗಿರಿಸಿಕೊಂಡವರ ಕಡೆ ಅವರ ಕೊಂಕಿನ ನೋಟ, ಕುಹಕದ ನುಡಿ, ಯಾವುದು ಬೀಸಿ ಬರುವುದೋ ಹೇಳಲಾಗದು. ಎಲ್ಲವನ್ನೂ ಎದುರಿಸಿಕೊಳ್ಳಲು ನಮ್ಮ ಎದೆಯನ್ನು ಗಟ್ಟಿಯಾಗಿಸಿಕೊಳ್ಳಬೇಕಮ್ಮ, ಸುಶೀಲಾ ಕೆಚ್ಚಿನಿಂದ ಹೇಳಿದಳು. ಅಯ್ಯೋ ಹುಚ್ಚು ಹುಡುಗಿ, ಅದನ್ನು ಯಾರೂ ಕೆಚ್ಚೆಂದು ಕರೆಯುವುದಿಲ್ಲ, ಹುಚ್ಚೆನ್ನುತ್ತಾರೆ ಅಷ್ಟೇ. ಅಂದ ಮೇಲೆ ಏನು ಮಾಡಬೇಕೆನ್ನುತ್ತೀಯಮ್ಮ? ಏನಿಲ್ಲ, ನಿನಗೆ ಮದುವೆ ಮಾಡುವ ಯೋಚನೆ ನನ್ನದು. ಮಾಡು, ಯಾರು ಬೇಡವೆನ್ನುತ್ತಾರೆ? ನನ್ನ ಒಳಮನಸ್ಸು ಕೂಡ ಒಮ್ಮೊಮ್ಮೆ ಅದನ್ನೇ ಬಯಸುತ್ತಿರುತ್ತದೆ. ಸರಾಗವಾಗಿ ಆ ಮಾತು ಹೊರಬಂದಿತು ಸುಶೀಲೆಯ ಬಾಯಿಂದ. ಮಗಳ ಮಾತು ಕೇಳಿ ರುಕ್ಮಿಣಿ ಚಕಿತಳಾದಳು. ಅಂದರೆ ನನಗೆ ಮದುವೆಯಾಗುವ ಬಯಕೆ ಮೂಡುತ್ತಿದೆಯೇ? ಹೌದಮ್ಮ, ನನ್ನ ಓರಗೆಯ ಹೆಣ್ಣುಗಳೆಲ್ಲ ಮದುವೆಯಾಗಿ ಗಂಡನ ಮನೆ ಸೇರಿದರಲ್ಲ. ನೀನು ನನ್ನ ಓದು ಬಿಡಿಸಿಬಿಟ್ಟೆ. ನನಗೆ ಇನ್ನಾವ ಚಿಂತೆ ಇದೆ ಹೇಳು? ಅದಕ್ಕೆಂದೇ ನನಗೆ ಒಮ್ಮೊಮ್ಮೆ ಮದುವೆಯಾಗುವ ಚಿಂತೆ ಬರುತ್ತೆ. ಸುಶಿ, ನಿನ್ನ ಬಾಯಿಂದ ಈ ಮಾತು ಕೇಳಿ ನನ್ನ ಎದೆ ಬಿರಿಯುತ್ತಿದೆ ಕಣೆ. ಛೇಛೆ, ನಾನೇಕೆ ಇದುವರೆಗೂ ಮಾತು ಕೇಳುವ ಪ್ರಸಂಗ ತೆಗೆದುಕೊಂಡನು? ದೇವರೇ, ವ್ಯಥೆಯಿಂದ ಕನಲಿದಳು ರುಕ್ಮಿಣಿ. ಸುಶೀಲೆ ತಾಯಿಯ ಮಾತಿನಿಂದ ಪೆಚ್ಚಾದವಳಂತೆ ಹೇಳಿದಳು. ಅಮ್ಮ, ನಾನೆಂದಾದರೂ ನಿನ್ನ ಮುಂದೆ ಹೀಗೆ ಮಾತನಾಡಿದ್ದೀನೇನಮ್ಮ? ಇವತ್ತು ನೀನು ಬಾಯಿ ಬಿಟ್ಟು ಕೇಳಿದ್ದಕ್ಕೆ ನನ್ನ ಮನಸ್ಸಿನಲ್ಲಿರುವುದನ್ನು ಹೇಳಿಕೊಂಡೆ. ಅದು ತಪ್ಪೇನಮ್ಮ? ರುಕ್ಮಿಣಿ ಮಗಳ ಈ ಪ್ರಶ್ನೆಗೆ ಸರಿ ತಪ್ಪುಗಳ ತುಲನೆಯನ್ನು ಮಾಡುವ ಸ್ಥಿತಿಯಲ್ಲಿರಲಿಲ್ಲ. ತನ್ನ ಅಸಹಾಯಕ ಪರಿಸ್ಥಿತಿಯನ್ನು ಮಗಳೆದುರು ತೋರ್ಪಡಿಸಿಕೊಳ್ಳದೆ ಹೇಳಿದಳು. ನಾನು ಹುಡುಕುವ ಗಂಡನ್ನು ನೀನು ಒಪ್ಪಿಕೊಳ್ಳುತ್ತೀಯಾ ಸುಶಿ? ಅಮ್ಮ, ಇದೇನು ವಿಚಿತ್ರದ ಮಾತನಾಡುತ್ತೀಯಮ್ಮ? ನಾನು ಒಪ್ಪಿಕೊಳ್ಳುವ ವಿಚಾರವೇ ಇಲ್ಲವಲ್ಲ. ನನ್ನ ಮನಸ್ಸು ಎಂದೋ ಅವರನ್ನು ಒಪ್ಪಿಕೊಂಡು ಬಿಟ್ಟಿದೆ. ಅವರನ್ನು ಎಂದರೆ ಯಾರನ್ನೇ? ಅವರನ್ನೇ, ರಘುಭಾವನನ್ನು. ನಾಚಿಕೆಯ ಮುದ್ದೆಯಾಗಿ ಹೇಳಿದಳು ಸುಶೀಲಾ. ರುಕ್ಮಿಣಿಗೆ ಮಾತುಗಳು ಹೊರಡಲಿಲ್ಲ. ಗಂಟಲು ಕಟ್ಟಿದಂತಾಯಿತು. ಒಂದು ಕ್ಷಣ ಕಣ್ಣು ಮುಚ್ಚಿ ಕುಳಿತು ಚಿಂತಿಸಿದಳು. ಬಳಿಕ ಕಣ್ಣು ತೆರೆದು ಕೇಳಿದಳು. ನೀನೇನು ರಘುಭಾವನನ್ನು ಒಪ್ಪಿಕೊಂಡು ಬಿಟ್ಟೆ, ಆದರೆ ರಘುಭಾವ ನಿನ್ನನ್ನು ಒಪ್ಪಿಕೊಳ್ಳಬೇಕಲ್ಲ? ಸವಾಲಿನಂತೆ ಕೇಳಿದಳು ರುಕ್ಮಿಣಿ. ಅಮ್ಮ, ರಘುಭಾವ ತುಂಬ ಒಳ್ಳೆಯವನಮ್ಮ. ನನ್ನನ್ನು ಒಪ್ಪಿಕೊಂಡೇ ಒಪ್ಪಿಕೊಳ್ಳುತ್ತಾನೆ. ಬೇಕಾದರೆ ನೋಡುತ್ತಿರು.
ಮಗಳ ಬಗ್ಗೆ ಮರುಕವೆನಿಸಿತು ರುಕ್ಮಿಣಿಗೆ. ನಿನ್ನ ಹುಚ್ಚಿಗೆ ಬೆಂಕಿ ಹಾಕ. ಒಂದು ದಿನಕ್ಕಾದರೂ ಅವನು ಈ ಮಾತು ಹೇಳಿಲ್ಲವಲ್ಲೇ? ಅದು ಹೇಗೆ ನೀನು ಇಷ್ಟೆಲ್ಲ ಕಲ್ಪನೆಯ ಕೋಟೆ ಕಟ್ಟಿಕೊಂಡೆ? ನಾನು ಕೂಡ ಒಂದು ದಿನಕ್ಕೂ ರಘುಭಾವನನ್ನು ಈ ಮಾತು ಕೇಳಲೇ ಇಲ್ಲ ಕಣಮ್ಮ. ಕೇಳಿದ್ದರೆ ಖಂಡಿತ ಒಪ್ಪಿಕೊಳ್ಳುತ್ತಿದ್ದ. ಸುಶಿ, ನಿಂಗೆ ಪ್ರಪಂಚ ಏನು ಅಂತ ಒಂದಿಷ್ಟು ಅರ್ಥವಾಗಿಲ್ಲ ಕಣೆ. ಈಗ ರಘುಭಾವ ಮೊದಲಿನಂತಲ್ಲ. ಅವನು ಕಾಲೇಜಿನ ಲೆಕ್ಚರರ್. ಕೈ ತುಂಬ ಸಂಬಳ ತರುತ್ತಾನೆ. ನೋಡಲು ಮನ್ಮಥನ ಹಾಗಿದ್ದಾನೆ. ಅಷ್ಟೇ ಅಲ್ಲ, ಅವನಿಗಾಗಿ ಹೆಣ್ಣು ಕೊಡಲು ಕಾದು ಕುಳಿತಿದ್ದಾರೆ ಲಾಯರ್ ವೆಂಕಟಸುಬ್ಬಯ್ಯನವರು. ಇರಬಹುದು, ಆದರೆ ರಘುಭಾವ ಇದಕ್ಕೆಲ್ಲ ಒಪ್ಪಿಕೊಳ್ಳುತ್ತಾನೆಯೇ? ಅವನದೇನು ನಡೆಯುತ್ತೆ ಇಲ್ಲಿ? ಅತ್ತಿಗೆ, ನಿಮ್ಮ ಮಾವ ಎಲ್ಲರ ಒಪ್ಪಿಗೆಯೂ ಆಗಬೇಕಲ್ಲ, ನಿಟ್ಟುಸಿರಿಟ್ಟಳು ರುಕ್ಮಿಣಿ. ಅಮ್ಮನ ಮಾತಿನಿಂದ ಸುಶೀಲೆ ಪೆಚ್ಚಾದಳು. ಒಂದು ಕ್ಷಣ ಮೌನವಾಗಿ ಕುಳಿತು ನಂತರ ಏನೋ ತೋಚಿಕೊಂಡವಳಂತೆ ಹೇಳಿದಳು. ಅಮ್ಮ, ಅತ್ತೆ ಮಾವ ನಿನಗೆ ಹೊರಗಿನವರೇನಮ್ಮ. ನೀನೇ ಹೋಗಿ ಅವರನ್ನೊಂದು ಮಾತು ಕೇಳಿ ಬಾ. ನಾನು ಹೋಗಿ ನನ್ನ ಮಗಳನ್ನು ನಿಮ್ಮ ಮನೆಗೆ ತುಂಬಿಸಿಕೊಳ್ಳಿ ಎಂದು ಕೇಳಿಕೊಳ್ಳುವುದೇ? ಮಗಳ ಮಾತಿಗೆ ಸೋಲುತ್ತಾ ಕೇಳಿದಳು ರುಕ್ಮಿಣಿ. ಯಾಕಾಗಬಾರದಮ್ಮ? ನೀನು ಕೇಳದಿದ್ದರೆ ನಿನ್ನ ಮಗಳನ್ನು ಅವರ ಮಗನಿಗೆ ಕೊಡುತ್ತಿ ಎಂದು ಅತ್ತೆ ಮಾವನಿಗೇನು ಕನಸು ಬಿದ್ದಿರುತ್ತದೆಯೇ? ಮಗಳಾಡಿದ ಮಾತನ್ನು ಕೇಳುತ್ತಿದ್ದಂತೆಯೇ ರುಕ್ಮಿಣಿಯ ಚಿತ್ತ ಸಂಶಯದಲ್ಲಿ ತೊಳಲಾಡಿತು. ಏಕಾಗಬಾರದು ಎಂದು ಅವಳ ಚಿತ್ತ ಚಕ್ರ ಗಿರಗಿರನೆ ತಿರುಗಿತು. ಅವಳು ತನ್ನ ನಿರ್ಧಾರದ ಬಿಗಿಯಿಂದ ತಟ್ಟನೆ ನಿಲ್ಲಿಸಿಕೊಂಡವಳಂತೆ ಮೇಲೆದ್ದು ನಿಂತಳು. ಉತ್ಸಾಹದ ಕಾವಿನಲ್ಲಿ ಅವಸರದ ಹೆಜ್ಜೆಯುಡುತ್ತಾ ಅಣ್ಣನ ಮನೆಗೆ ಬಂದಳು ರುಕ್ಮಿಣಿ. ಸಂಜೆಯ ಅಡಿಗೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದ ರಾಜಮ್ಮನವರು ರುಕ್ಮಿಣಿಯನ್ನು ಕಂಡು ಅವಕ್ಕಾಗಿ ಹೋದರು. ಹಿಂದೆಯೇ ಚೇತರಿಸಿಕೊಂಡವರಂತೆ ಮಾತು ತೆಗೆದರು. ಬಾಮ್ಮ ರುಕ್ಮಿಣಿ, ಬಾ. ಏನಿಷ್ಟು ಅಪರೂಪವಾಗಿ ಬಂದುಬಿಟ್ಟೆ? ಅಪರೂಪವೇನಿಲ್ಲ ಅತ್ತಿಗೆ, ನಿಜರೂಪವಾಗಿಯೇ ಬಂದಿದ್ದೇನೆ ನೋಡಿ. ಅಣ್ಣಯ್ಯ ಮನೆಯಲ್ಲಿಲ್ಲವೇ? ಅಲ್ಲಿ ನೋಡಮ್ಮ, ಮನೆಯಲ್ಲೇ ಇದ್ದಾರೆ. ಹೇಗೆ ಹಾಯಾಗಿ ಮಲಗಿದ್ದಾರೆ ನೋಡು, ಸುಖ ಪುರುಷರು. ಗಂಡನತ್ತ ಕೈ ಮಾಡಿ ನಗುತ್ತಾ ಹೇಳಿದರು ರಾಜಮ್ಮ. ನೋಡಮ್ಮ ರುಕ್ಕಮ್ಮ, ಚಳಿ ಗಾಳಿ ಹೇಗೆ ಬೀಸಿ ಬಡಿಯುತ್ತಿದೆ. ಒಂದಿಷ್ಟು ಬಿಸಿಯಾಗಿ ಕಾಫಿಗೆ ಬಡಿಯೇ ಎಂದರೆ ತನ್ನ ಅಡಿಗೆಯ ಸಜ್ಜೆ ತನ್ನದು. ನನ್ನ ಮಾತೆ ಅವಳ ಕಿವಿಗೆ ಬೀಳುತ್ತಿಲ್ಲ. ಹೆಂಡತಿಯನ್ನು ಹಂಗಿಸಿ ನಗುತ್ತಾ ಹೇಳಿದ ಶಿವರಾಮು. ಇವರ ಮಾತಿಗೆ ನಾನು ಹೇಳುತ್ತೇನೆ. ಒಂದು ದಿನಕ್ಕೆ ಎಷ್ಟು ಸಲ ಕಾಫಿ ಕುಡಿಯಬೇಕು ಕೇಳು ರುಕ್ಕಮ್ಮ. ಅದಕ್ಕೇನು ಇತಿಮಿತಿ ಒಂದು ಬೇಡವೇ? ಬೆಳಿಗ್ಗೆ 3 ಸಲವಾದರೆ ಸಂಜೆಗೆ 3 ಸಲ ಕಾಫಿ ಕುಡಿಯಬೇಕಂತೆ. ಯಾರ ಕೈಲಾದಿತ್ತು ಮಾಡಿಕೊಡುವುದಕ್ಕೆ? ಸಾಲದಕ್ಕೆ ಮೈಗತಿ ಏನು ಅಂತ. ಅದಕ್ಕೆ ನಾನು ಹೇಳುವುದು, ಮಗನಿಗೆ ಮದುವೆಯಾಗಲಿ ನೋಡು. ನಾನು ಅಲ್ಲಿಗೆ ಹೊರಟು ಬಿಡುತ್ತೇನೆ. ಹಾಯಾಗಿ ಸೊಸೆ ಕೈಲಿ ಕಾಫಿ ಮಾಡಿಸಿಕೊಂಡು ಮನಸಾರೆ ಕುಡಿಯುತ್ತೇನೆ. ಅಯ್ಯೋ ರಾಮ, ಇಷ್ಟು ದಿನ ನಾನು ಮಾಡಿದ್ದೆಲ್ಲ ನೀರಲ್ಲಿ ಹೋಮ ಮಾಡಿದ ಹಾಗೆ ಅನ್ನಿ. ಹಾಗೆ ಸೊಸೆಯ ಮುಂದೆ ನನ್ನನ್ನು ಕೆಟ್ಟವಳೆಂದು ದೂರಿ ಅವಳನ್ನು ಒಳ್ಳೆಯವಳೆಂದು ಹೊಗಳಿ ನಿಮ್ಮ ಕಾಫಿಯ ಚಟ ತೀರಿಸಿಕೊಳ್ಳುತ್ತೀರಿ ಅನ್ನಿ. ನೋಡಿದೆಯ ರುಕ್ಕಮ್ಮ, ಈ ಹಾಳು ಗಂಡು ಜಾತಿಯ ಬುದ್ಧಿ. ಅನುಗಾಲವು ಮಾಡಿಡುವ ಹೆಂಡತಿ ಇವಕ್ಕೆ ಹೆಚ್ಚಾಗಲಿಲ್ಲ. ಒಂದಿಷ್ಟು ದಿನ ಮಾಡಿ ಬಡಿಯುವ ಸೊಸೆ ಹೆಚ್ಚಾಗುತ್ತಾಳೆ. ನೀವು ಹೀಗೆಯೇ ಆಡುತ್ತೀರಿ. ಆ ಸೊಸೆಗೆ ನಾನು ಮೊದಲೇ ಹೇಳಿಕೊಟ್ಟು ಬಿಡುತ್ತೇನೆ. ನಿಮ್ಮ ಮಾವನವರ ಮಾತು ಒಂದಿಷ್ಟು ಕೇಳಬೇಡಮ್ಮ. ಅವರ ಬೋಳೆಯ ಮಾತೆಲ್ಲ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಮಾತುಗಳು ಎಂತ. ನೋಡಿದೆಯ ರುಕ್ಕಮ್ಮ ನಿಮ್ಮ ಅತ್ತಿಗೆ ಗುಣವನ್ನು. ಇನ್ನೂ ಸೊಸೆ ಮನೆಗೆ ಬರುವ ಮೊದಲೇ ಅವಳಿಗೆ ಇಂತಿಂಥ ದುರ್ಬೋಧನೆ, ಹೀಗೆ ಮಾಡಬೇಕು ಅಂತ ಮನಸ್ಸಿನಲ್ಲೇ ತೀರ್ಮಾನಕ್ಕೆ ಬರುತ್ತಿದ್ದಾಳೆ. ಅಯ್ಯೋ ರಾಮ, ಆ ಮಾತೆಲ್ಲ ಆಮೇಲಾಗಲಿ ಕಣೆ. ಅಪರೂಪಕ್ಕೆ ರುಕ್ಕಮ್ಮ ಮನೆಗೆ ಬಂದಿದ್ದಾಳೆ. ಈಗ ಒಂದಿಷ್ಟು ಕಾಫಿಯಾದರೂ ಮಾಡಿಕೊಡು. ಅಯ್ಯೋ ಖಂಡಿತ, ಈಗ ನನಗೆ ಕಾಫಿ ಬೇಡ ಅತ್ತಿಗೆ, ರುಕ್ಮಿಣಿ ನಗುವಿನಲ್ಲಿಯೇ ಹೇಳಿದಳು. ನೀನು ಸುಮ್ಮನಿರು ರುಕ್ಕಮ್ಮ, ಅವಳು ನಿಂಗೆಂತ ಕಾಫಿ ಮಾಡಲಿ, ಅದು ನನಗೂ ಆಗುತ್ತೆ. ನೀನು ಇಷ್ಟಾದರೂ ಈ ಅಣ್ಣನಿಗೆ ಉಪಕಾರ ಮಾಡು. ಶಿವರಾಮಯ್ಯ ಹೆಂಡತಿಯೆಡೆಗೆ ತುಂಟ ನೋಟ ಬೀರಿ ನಕ್ಕ. ಅಂತೂ ನಿಮ್ಮ ಹಠವೇ ಗೆದ್ದಿತ್ತು ಎಂದು ನಗುತ್ತಾ ರಾಜಮ್ಮ ಕಾಫಿ ಗಿಡಲು ಒಳಗೆದ್ದು ಹೊರಟರು. ಶಿವರಾಮಯ್ಯ ತಂಗಿಯೊಂದಿಗೆ ಮೆಲ್ಲಗೆ ಮಾತು ತೆಗೆದ. ಏನು ರುಕ್ಕಮ್ಮ, ಏನು ಸಮಾಚಾರ? ಸಮಾಚಾರವೆಲ್ಲ ನೀವು ಹೇಳಬೇಕು, ವಿಚಾರ ನಾನು ಹೇಳುತ್ತೇನೆ. ಸರಿಯಮ್ಮ, ನಿನ್ನ ವಿಚಾರ ಮೊದಲಾಗಲಿ, ಆಮೇಲೆ ನಮ್ಮ ಸಮಾಚಾರ. ಸರಿತಾನೆ? ಎಲ್ಲಿ ಹೇಳು. ಅದಲ್ಲ ಅಣ್ಣಯ್ಯ, ಅತ್ತಿಗೆಮ್ಮ ಕೂಡ ಇಲ್ಲಿಗೆ ಬರಲಿ, ಆಮೇಲೆ ಎಲ್ಲ ಒಟ್ಟಿಗೆ ಮಾತನಾಡೋಣ. ಓ ಹಾಗೆ ಆಗಲಿ. ಲೇ ರಾಜಿ, ಬೇಗ ಕಾಫಿ ಮಾಡಿ ತೆಗೆದುಕೊಂಡು ಬಾ. ನಿನ್ನ ಮುಂದೆ ಹೇಳಬೇಕಾದ್ದು ಒಂದು ಮುಖ್ಯ ವಿಚಾರವಿದೆಯಂತೆ. ವಿಚಾರ ಎನ್ನುತ್ತಲೂ ರಾಜಮ್ಮನ ಕಿವಿ ನೆಟ್ಟಗಾಯಿತು. ಆಕೆ ತನ್ನ ಕೈಯನ್ನು ಚುರುಕುಗೊಳಿಸಿ ಕಾಫಿಯನ್ನು ಮಾಡಿ ಲೋಟಗಳಲ್ಲಿ ತುಂಬಿಕೊಂಡು ಹೊರಗೆ ಬಂದಳು. ಕಾಫಿಯ ಬಿಸಿ ಹೊಗೆಯನ್ನು ಕಂಡು ಉತ್ಸಾಹಗೊಂಡ ಶಿವರಾಮು ರುಕ್ಮಿಣಿಯೆಡೆಗೆ ತಿರುಗಿ ಹೇಳಿದ. ನಿನಗೆ ತುಂಬ ಅಭಿನಂದನೆಗಳು ರುಕ್ಕಮ್ಮ. ನೀನೀಗ ಇಲ್ಲಿಗೆ ಬರಲಿಲ್ಲ ಎಂದಿದ್ದರೆ ಈ ಮೊಂಡು ಹೆಣ್ಣು ನನಗೇನೂ ಕಾಫಿ ಮಾಡಿ ಕೊಡುತ್ತಿರಲಿಲ್ಲ. ಎಷ್ಟಾಗಲಿ ಅವಳೀಗ ಪದವೀಧರನ ತಾಯಿ. ಹಾಗಂತಲೇ ಅವಳ ಪದವಿ ಕೂಡ ಮೆಟ್ಟಿಲೇರಿ ಕೂತಿದೆ. ಶಿವರಾಮುವಿನ ಮಾತಿಗೆ ಎಲ್ಲರೂ ಕಿಲಕಿಲನೆ ನಕ್ಕರು. ಮೊದಲು ಕಾಫಿ ಕುಡಿಯಿರಿ, ಆಮೇಲೆ ಮುಂದಿನ ಮಾತು, ಆಜ್ಞೆ ಮಾಡುವ ದನಿಯಲ್ಲಿ ಹೇಳಿದ ಶಿವರಾಮಯ್ಯ. ಎಲ್ಲರೂ ಕಾಫಿ ಕುಡಿದಾದ ಮೇಲೆ ರುಕ್ಮಿಣಿ ಮಾತಿಗೆ ಮೊದಲಿಟ್ಟಳು. ಅತ್ತಿಗೆ, ನಾನೀಗ ಬಂದಿರುವ ವಿಚಾರ ನನ್ನ ಜೀವನದ ತಿರುವಿನ ಪ್ರಶ್ನೆಯದು. ರುಕ್ಮಿಣಿ ಚಾಪೆಯ ಕಡ್ಡಿಯ ತುಂಡೊಂದನ್ನು ಕೈಲಿ ಹಿಡಿದು ತಿರುಚುತ್ತಾ ಹೇಳಿದಳು. ಮುಂದೇನು ಎನ್ನುವಂತೆ ರಾಜಮ್ಮ ಶಿವರಾಮಯ್ಯ ಕಣ್ಣು ಮಾಡಿ ಕುಳಿತರು. ಸುತ್ತು ಬಳಸಿ ಮಾತಾಡಿ ನನಗೆ ಅಭ್ಯಾಸವಿಲ್ಲ. ನಮ್ಮ ಸುಶಿ ಬೆಳೆದು ನಿಂತಿದ್ದಾಳೆ. ಅವಳಿಗೆ ಗಂಡು ಹುಡುಕಿ ಮದುವೆ ಮಾಡಲು ನನ್ನ ಗಂಡನ ಮನೆಯ ಜನ ಯಾರೂ ನನಗೆ ದಿಕ್ಕಿಲ್ಲ. ಅದಕ್ಕೆಂದೇ ಮತ್ತೆ ನಿಮ್ಮನ್ನು ಆಶ್ರಯಿಸಲು ಬಂದಿದ್ದೇನೆ. ರುಕ್ಮಿಣಿ ಅಷ್ಟು ಹೇಳಿ ಅಣ್ಣ ಅತ್ತಿಗೆಯ ಬಾಯಿಂದ ಯಾವ ಮಾತು ಹೊರಬೀಳುತ್ತದೆಂದು ಕಾಯುತ್ತಾ ಕುಳಿತಳು. ಶಿವರಾಮಯ್ಯ ಹೆಂಡತಿಯ ಕಡೆ ತಿರುಗಿ ಕೇಳಿದ. ಏನೇ ರಾಜಿ, ನಮ್ಮ ರುಕ್ಕಮ್ಮನ ಮಾತಿಗೆ ಏನು ಹೇಳುತ್ತೀಯಾ?
ನಾನೇನು ತಾನೇ ಹೇಳಬಲ್ಲೆ, ಪಾಪ ಒಂಟಿ ಹೆಂಗಸು, ಅದು ನನ್ನ ನಾದಿನಿ. ಹೀಗೆ ಕಷ್ಟದಲ್ಲಿ ಬಂದು ಕೇಳಿದರೆ ಸಹಾಯ ಮಾಡಲು ಇಲ್ಲವೆನ್ನಲಾಗುವುದೇ? ಅಗತ್ಯವಾಗಿ ಸಹಾಯ ಮಾಡಿ. ರಾಮಣ್ಣ ಜೋಯಿಸರ ಹತ್ತಿರ ಸುಶೀಲೆಯ ಜಾತಕ ಕೊಡಿ. ಅವಳ ಜಾತಕಕ್ಕೆ ಒಪ್ಪುವ ಗಂಡುಗಳಿದ್ದರೆ ಆತನೇ ನಿಷ್ಕರ್ಷೆ ಮಾಡುತ್ತಾರೆ. ಸುಶೀಲೆಯ ಕನ್ಯಾಸರೆ ಬಿಡಿಸಿದರೆ ರುಕ್ಕಮ್ಮ ಹಾಯಾಗಿರಬಹುದು. ಅತ್ತಿಗೆ ಯಾಡಿದ ಮಾತಿನಿಂದ ರುಕ್ಮಿಣಿಯ ಎದೆ 1000 ಚೇಳುಗಳು ಒಮ್ಮೆಲೆ ಕುಟುಕಿದಂತಾಯಿತು. ಎಂಥ ತಾತ್ಸಾರದ ಮಾತಾಡಿಬಿಟ್ಟಳಲ್ಲ ಅತ್ತಿಗೆ ಎನ್ನಿಸಿ ಅವಳ ಕಣ್ಣಲ್ಲಿ ಹನಿ ತುಂಬಿಕೊಂಡಿತು. ಹೆಂಡತಿಯ ಮಾತು ಕೇಳಿದ ಶಿವರಾಮು ತಂಗಿಯ ಕಡೆಗೆ ನೋಡಿದ. ತಂಗಿಯ ಅರಳು ಗಣ್ಣುಗಳಲ್ಲಿ ತುಂಬಿ ನಿಂತ ಕಣ್ಣೀರನ್ನು ಕಂಡು ಅವನ ಹೃದಯಕ್ಕೆ ತಳಮಳವಾಯಿತು. ರುಕ್ಕಮ್ಮ, ಋಣಾನು ಸಂಬಂಧ ಎನ್ನುವುದು ಇದಕ್ಕೆ. ರಘುವಿಗೆ ಎಂದು ಮಾತು ಮುಗಿಸುವುದರೊಳಗಾಗಿ ರಾಜಮ್ಮ ತನ್ನ ಮಾತು ತೆಗೆದಳು. ನಾವೇನು ಕನಸು ಕಂಡಿದ್ದವೇ ರುಕ್ಕಮ್ಮ? ವೆಂಕಟಸುಬ್ಬಯ್ಯನವರ ಮನೆಯ ಜನ ಎಂಥ ದೊಡ್ಡ ಮನುಷ್ಯರು, ಎಂಥ ದೊಡ್ಡ ಸಂಬಂಧ. ನನಗಂತೂ ಅಯೋಮಯವಾಗಿದೆ. ಮೊನ್ನೆ ಬಂದಾಗ ಅವರೇ ಹೇಳಿ ಹೋದರು, ನಮ್ಮ ಲೀಲುವಿಗೆ ನಿಮ್ಮ ರಘುವಿನ ಮೇಲೆ ಮನಸ್ಸಿದ್ದಂತಿದೆ, ದೈವೇಚ್ಛೆ. ಇನ್ನೊಮ್ಮೆ ಅವಳ ಒಪ್ಪಿಗೆ ಪಡೆದರೆ ಈ ಮದುವೆ ಖಂಡಿತವಾಗಿ ನಡೆದು ಬಿಡುತ್ತೆ ಎಂದರು. ಅವರ ಆಸ್ತಿ ಏನು ಕಡಿಮೆ ಇದೆ, ಒಂದಿಷ್ಟು ಮಾರಿದರೆ ಸಾಕು, ಸುಖವಾಗಿ ಗಂಡ ಹೆಂಡತಿ ಕೂತು ಉಣ್ಣಬಹುದು. ಅಲ್ಲಾರ, ಮುದ್ದಾಗಿ ಮಗನನ್ನು ಸಾಕಿಕೊಂಡೆ, ಈಗ ಲಕ್ಷ್ಮಿಯಂತ ಸೊಸೆ ತಾನಾಗಿಯೇ ಬರುತ್ತಿದ್ದಾಳೆ. ನಿನ್ನ ಸೋದರಳಿಯನಿಗೆ ಇಂಥ ಒಳ್ಳೆ ಹೆಂಡತಿ ಸಿಕ್ಕುವುದು ನಿನಗೇನು ಸಂಭ್ರಮವಿಲ್ಲವೇ? ಎಷ್ಟೋ ಹಿಗ್ಗು ನಿನ್ನ ಮನಸ್ಸಿಗೆ. ನನಗೆ ಅದೆಲ್ಲ ಗೊತ್ತು. ನಿನ್ನ ಮನಸ್ಸು ಹಾಲಿನಂಥದ್ದು. ನಿನ್ನ ಅಳಿಯನ ಮದುವೆಗೆ ಮಾಡುವ ನಯ ನಾಜೂಕಿನ ಕೆಲಸಗಳೆಲ್ಲ ನಿನ್ನ ಕೈಯಿಂದ ಮಾಡಿಸಬೇಕೆಂದು ನಾನು ಎಂದೋ ಸಂಕಲ್ಪ ಮಾಡಿಕೊಂಡು ಬಿಟ್ಟಿದ್ದೀನಿ. ಲೀಲಳಂತೂ ರಘುವಿನೊಂದಿಗೆ ಅದೆಷ್ಟು ಹರಟೆ ಕೊಚ್ಚುತ್ತಾಳಂತೆ. ಮದುವೆ ಯಾವಾಗ ಆದೀತು ಎಂದು ಆ ಹುಡುಗರ ಮನಸ್ಸು ಮೆಡೆಯುತ್ತಿರುತ್ತದೆ. ಆ ಹುಡುಗಿಯ ಪರೀಕ್ಷೆಯೊಂದು ಮುಗಿದರೆ ಈ ಮದುವೆ ಖಂಡಿತ. ಅದುವರೆಗೂ ನಾವು ಕಾಯಬೇಕು ಅಷ್ಟೇ. ಇವನು ಪದವೀಧರ, ಅವಳು ಪದವೀಧರಳು. ನಾನಂತೂ 4ನೇ ಕ್ಲಾಸು ಓದಲಿಲ್ಲ. ನನ್ನ ಅದೃಷ್ಟ ಚೆನ್ನಾಗಿಯೇ ಇದೆ ನೋಡು, ಹೆಮ್ಮೆಯಿಂದ ಬೀಗುತ್ತಾ ಹೇಳಿದಳು ರಾಜಮ್ಮ. ರಘು ನಮ್ಮ ವಿಷಯ ಏನೂ ಹೇಳಲಿಲ್ಲವೇ ಅತ್ತಿಗೆ? ನಿರಾಶೆಯ ನೋವಿನ ಎಳೆಯಲ್ಲಿ ತೊಳಲಾಡುತ್ತಿರುವಂತೆಯೇ ಕೇಳಿದಳು ರುಕ್ಮಿಣಿ. ಏನು ತಾನೇ ಹೇಳುತ್ತಾನಮ್ಮ? ಸುಶೀಲೆಯನ್ನು ನಾನು ಕಟ್ಟಿಕೊಳ್ಳೋಣವೆಂದರೆ ಅವಳ ಬಣ್ಣ ಕೂಡ ನನಗೆ ಹಿಡಿಸದು. ಹೋಗಲಿ, ಬಣ್ಣ ಹೇಗಾದರೂ ಇರಲಿ ಎಂದುಕೊಂಡರೆ ಅವಳಿಗೆ ನನ್ನೊಡನೆ ಕುಳಿತು ಮಾತನಾಡಲಾದರೂ ಬರುತ್ತದೆಯೇ? ಅದೂ ಇಲ್ಲ. ಇನ್ನು ಅವಳ ವಿದ್ಯೆ, ದೇವರಿಗೆ ಪ್ರೀತಿ, ಅವಳ ಮನಸ್ಸು ಯಾರಿಗೆ ಗೊತ್ತು? ಹೀಗೆ ಪೇಚಾಡಿಕೊಂಡನೇ ಹೊರತು ಪಾಪ ಇನ್ನೇನು ತಾನೇ ಹೇಳಬಲ್ಲ? ರುಕ್ಮಿಣಿ ಇನ್ನು ಅತ್ತಿಗೆಯೊಂದಿಗೆ ಮಾತಾಡಿ ಪ್ರಯೋಜನವಿಲ್ಲವೆಂದು ನಿರ್ಧಾರ ಮಾಡಿಕೊಂಡವಳೆ ತಟ್ಟನೆ ಎದ್ದು ನಿಂತು ಹೊರಟಳು. ಏನು ರುಕ್ಕಮ್ಮ, ಹೊರಟು ಬಿಟ್ಟೆಯಾ? ಸುಶೀಲೆಯ ಮದುವೆ ವಿಷಯವಾಗಿ ನೀನೇನೂ ಮನಸ್ಸಿಗೆ ಬೇಜಾರು ಮಾಡಿಕೊಳ್ಳಬೇಡ. ನಾವೇ ಮುಂದಾಳಾಗಿ ನಿಂತು ನಿನ್ನ ಮಗಳ ಮದುವೆ ಮಾಡಿಸುತ್ತೇವೆ. ಅವಳ ಮದುವೆಯಲ್ಲಿ ರಘುವೇ ಓಡಿಯಾಡುತ್ತಾನೆ, ಸರಿ ತಾನೆ? ರುಕ್ಮಿಣಿಯ ಮನಸ್ಸು ವ್ಯಥೆಯಿಂದ ವಿಫಲವಾಗಿತ್ತು. ಇನ್ನೊಂದು ಕ್ಷಣವೂ ಅಲ್ಲಿ ನಿಂತಿರಲಾರದವಳಂತೆ ಹೊರಟಳು. ನಾನು ಬರುತ್ತೇನೆ ಅತ್ತಿಗೆ, ಬರುತ್ತೇನೆ ಶಿವರಾಮಣ್ಣ. ರಾಜಮ್ಮ ಹೂಗುಟ್ಟಿದರೆ ಶಿವರಾಮು ದನಿಯೂ ಬಾರದವನಂತೆ ತಲೆಯಾಡಿಸಿದ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.